ಚಾಮರಾಜಪೇಟೆಯ ಆನಂದಪುರದ ನಿವಾಸಿ ಸೆಲ್ವಿ ಅವರು ನೀರು ಹಿಡಿಬೇಕಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕಿಗೆ ಇವತ್ತು ಬಲಿಯಾಗಿದ್ದಾರೆ. ಏನಾಯ್ತು ಅವರಿಗೆ, ಹೇಗೆ ಕರೆಂಟ್ ಶಾಕ್ ಹೊಡಿತು, ಜೊತೆಗೆ ನೀರನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅವರು ಎಷ್ಟು ಕಷ್ಟ ಪಡ್ತಾ ಇದ್ರು, ಅದೇ ಒಂದು ಪ್ಲೇಸ್ ನಲ್ಲಿ ಇದ್ದೀನಿ, ಅವರು ಸತ್ತಂತಹ ಪ್ಲೇಸ್ ನಲ್ಲಿ ಇದ್ದೀನಿ. ಸೊ ನೀವು ನೋಡಬಹುದು, ಇದು ಆನಂದಪುರದಲ್ಲಿರುವಂತಹ ದೊಡ್ಡ ಕಾವೇರಿ ಪೈಪ್ ಲೈನ್ಗೆ ಹಾಕೊಂಡಿರುವಂತಹ ಕೆಲವು ನೀರಿನ ಪಾಯಿಂಟ್ಗಳು. ಅಂದ್ರೆ ಇವತ್ತು ಬೆಳಿಗ್ಗೆ ಸುಮಾರು 2 ಗಂಟೆ ಹೊತ್ತಿಗೆ ಸೆಲ್ವಿ ಅವರು ತಮ್ಮ ಮನೆಯಿಂದ ನೀರನ್ನು ತಗೊಳ್ಬೇಕು ಅಂತ ಹೇಳಿ ಪೈಪ್ ಕನೆಕ್ಷನ್ ಅನ್ನ ತಗೊಂಡು ಬರ್ತಾರೆ. ಸೊ ಪೈಪ್ ಅನ್ನ ತಗೊಂಡು ಬಂದು ಅವರು ಹಾಕುವಂತಹ ಪಾಯಿಂಟ್ ಯಾವ್ದು ಗೊತ್ತಾ, ಈ ಒಂದು ಪಾಯಿಂಟ್ಗೆ ಅವರು ಪೈಪನ್ನು ಹಾಕಿ ಮೋಟರನ್ನ ಕನೆಕ್ಟ್ ಮಾಡಿ ಅದರ ಮೇಲೆ ಕೈ ಇಡ್ತಾರೆ. ಈ ಮಿನಿ ಟ್ರಾನ್ಸ್ಫಾರ್ಮರ್ ಏನಿದೆ ಅದರ ಮೇಲೆ ಕೈ ಇಡುವಂತಹ ಸಂದರ್ಭದಲ್ಲಿ ಅವರಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಸ್ಥಳೀಯರಿದ್ದಾರೆ, ಪ್ರತ್ಯಕ್ಷದರ್ಶಿ ಅವರು, ಸೆಲ್ವಿ ಅವರು ನೀರು ಹಿಡಿಯುವಂತಹ ಸಂದರ್ಭದಲ್ಲಿ ಇವರು ಕೂಡ ನೀರು ಹಿಡಿತಾ ಇದ್ರು. ಸೊ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಮ್ಯಾಮ್, ನನ್ನ ಹೆಸರು ಗುಣಲಕ್ಷ್ಮಿ. ಇದು ನಮ್ಮ ಬೇರೆ ಆನಂದಪುರ, ಮೈಸೂರು ರೋಡ್ ಆನಂದಪುರ. ಇದು ನಮಗೆ ನೀರಿಗೆ ತುಂಬ ಕಷ್ಟ ಆಗ್ತೈತೆ ಮ್ಯಾಮ್. ನೀರು ಕಷ್ಟ ಆಗುವಾಗ ಇಲ್ಲಿ ಬಂದಿಷ್ಟು ದೂರ ಪೈಪ್ ಹಾಕಬೇಕು, ಕಲೆಕ್ಷನ್ ಅಲ್ಲಿ ಕೊಡಬೇಕು. ಮೈಂದ್ರಲ್ಲಿ ಕಲೆಕ್ಷನ್ ಕೊಟ್ಬಿಟ್ಟು ಎತ್ಕೊಂಡು ಹೊಡೋಣ ಮೊನ್ನೆ ನೀರು. ಫಸ್ಟ್ ನಾನು ಹಾಕುವಾಗ ನಾನು ಹೊಡೆದಿತ್ತು. ನಾನೇನಂದೆ, ಇವತ್ತು ಮೇಡಮ್ ನನಗರ್ಥ ನಾನು ಸೆಕೆಂಡ್ ಆ ಹುಡುಗಿಗೆ ಆಗಿರೋದು, ಫಸ್ಟ್ ನನಗಾಗಿರೋದು. ಹೌದು, ನನಗೆ ಫಸ್ಟ್ ಹೊಡೆದಿರೋ, ನಾನೇ ಫಸ್ಟ್ ಪೈಪ್ ಹಾಕಿದೆ. ಇದ್ರ ಮೇಲೆಲ್ಲ ಪೈಪ್ ಎತ್ಕೊಂಡು ಬಂದ್ಬಿಟ್ಟು ಹಿಂಗೆ ಬಕ್ಕೊಳಕ್ಕೆ ವಯಸ್ಸಾಗುತ್ತಲ್ವ ನಮಗೆ, ಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಪೈಪ್ ಹಾಕಿ ಹಿಂಗೆ ಹಿಡಿಯುವಾಗ ಹಂಗೆ ನಮಗೆ ಕರೆಂಟ್ ಹಿಂಗೆ ಎತ್ತಿಬಿಟ್ಟೆ. ಹಿಂಗೆ ಎತ್ತಿದ ತಕ್ಷಣ ನಾನೇನಂದೆ, ಅಲ್ಲಿ ಕರೆಂಟ್ ಹೊಡಿತೈತೆ, ಯಾರು ಹಾಕ್ಬೇಡ ಅಂತ ನಾನು ಹೋಗ್ಬಿಟ್ಟೆ ಮನೆಗೆ. ಈ ಅಮ್ಮ ಬಂದು ನನಗೆ ಗೊತ್ತಿಲ್ಲ, ಹೇಳುವಾಗ ಆ ಅಮ್ಮ ಇರಲಿಲ್ಲ. ಬಂದುಬಿಟ್ಟು ಪೈಪ್ ಹೊಡೆದಿತ್ತು ಒಂದೇ ಸಲ. ನನಗಾದ್ರು ಸ್ವಲ್ಪ ಗಿರ್ರಾಯಿತು. ಆ ಅಮ್ಮನಿಗೆ ಗಿರಿನ ತಕ್ಷಣ ಮೇಲ್ಗಡೆ ಬಿದ್ದುಬಿಟ್ಟು ಹಂಗೆ ಹಿಡ್ಕೊಳ್ಳಿಲ್ಲ, ಹಿಂಗೆ ಹಿಂಗೆ ಇಟ್ಕೊಂಡೆ ಅಮ್ಮ ಅಂತ ಹಿಂಗೆ ಬಿದ್ದುಬಿಟ್ಟು ಹಿಂಗೆ ಬಿದ್ದುಬಿಟ್ಟು. ಇಷ್ಟೇ, ಇದೇ ಟ್ಯಾಲೆಂಟು. ಹಿಂಗೆ ಹಂಗೆ ಬಿದ್ಲು. ನಾನು ಆ ಕಡೆ ಬಿದ್ದಿರಬೇಕು, ಆ ಸೈಡು. ಇವಾಗ 2 ಬಾಡಿ ಬಿದ್ದಿರಬೇಕು, ನಾನು ಸಾಯ್ದಿರ್ಬೇಕು, ಆ ಅಮ್ಮನೂ ಸಾಯ್ಬೇಕು. ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆ ಅಮ್ಮ ಸಿಕ್ಕಾಕೊಂಡಿದ್ದೆ ಸರ್ ಮೇಡಮ್, ನಮ್ಗೆ ಆಗಿರೋದು. ಸೊ ನಿಮಗೆ ಕರೆಂಟ್ ಶಾಕ್ ಹೊಡೆದಾಗ ಅವ್ರು ಅಲ್ಲಿದ್ರ, ಸೆಲ್ವಿ ಅವರು ಅಲ್ಲಿದ್ರು? ಇಲ್ಲ, ನಾನೇ ಫಸ್ಟ್ ಮೋಟ್ರ್ ಹಾಕಿಲ್ಲಲ್ವಾ. ಆ ಅಮ್ಮ ಬಂದರೆ ರೀಸಸ್ಗೆ ಹೋಗಿದ್ರು. ನನಗೆ ಹೊಡಿವಾಗ ನಾನು ಹೇಳಿಲ್ಲ, ನಾನು ಯಾರೂ ಇಲ್ಲ, ಗಂಡು ಮಕ್ಳಿದ್ರು. ಇಲ್ಲಿ ಕರೆಂಟ್ ಹೊಡಿತೈತಪ್ಪ, ಯಾರು ಹಾಕ್ಬೇಡ್ರಿ, ಸ್ವಲ್ಪ ನೋಡಿ ಹಾಕಿ ಅಂತ ನಾನು ಮನೆಗೆ ಹೋಗ್ಬಿಟ್ಟೆ. ಮನೆಗೂ ಹೋಗ್ಲಿಲ್ಲ, ಅಷ್ಟು ದೂರ ಹೋದೆ. ನಮ್ಮ ಮನೆ ಒಂದೇ ಇದರಲ್ಲಿರೋದು. ಅವಾಗ ಸೆಲ್ವಿ ಅವರು ಇಲ್ಲಿಗೆ ಬಂದು ಸೆಲ್ವಿ ಅವ್ರು ಬಂದು ಮೋಟ್ರ್ ಇಟ್ಬಿಟ್ಟು ಹಾಕುವಾಗ ಇದು ಈ ಕನೆಕ್ಷನ್ ಅಲ್ಲಿಗೆ ಹಾಕ್ಬಿಟ್ಟು ವೈರ್ ಎತ್ಬಿಟ್ಟು ಹಿಂಗೆ ಎಳ್ಕೊಂಡು ಹಿಂಗೆ ಹಾಕಿದ್ದಾರೆ. ಇದು ಹಾಕಿದ ತಕ್ಷಣ ಏನಾಯಿತು, ಗಿರಣಿಗೆ ಹೊಡೆದ್ಬಿಟ್ಟಿದೆ. ಹೊಡೆದ ತಕ್ಷಣ ಕೆಳಗಡೆ ಬಿದ್ದ ತಕ್ಷಣ ಇದೇ ಆಕ್ಟಿಂಗ್ ಇದ್ದಿದ್ದು ಅವ್ರ ಸೀನು. ನನಗೆ ಅದೇ ಹೇಳಿಲ್ವ ಮೇಡಮ್, ಇವಾಗ ನಾನು ಸತ್ತಿರಬೇಕು. ಇವಾಗ ನಮ್ಮ 3 ಮಕ್ಕಳಿಗೆ ಯಾರು ಜವಾಬ್ದಾರಿ, ನಮ್ಮ ಮೊಮ್ಮಕ್ಳಿಗೆ ಯಾರು ಜವಾಬ್ದಾರಿ, ನಮ್ಮ ಗಂಡನಿಗೆ ಯಾರು ಜವಾಬ್ದಾರಿ? ನೀರು ಹಿಂಗಿದ್ರೆ ನಾವು ಸಾಯ್ಕೊಂಡು 50 ವರ್ಷದಿಂದ ಹಿಂಗೆ ಇದ್ದರೆ ನಾವು ಹೆಂಗೆ ಮೇಡಮ್ ಮುಂದಕ್ಕೆ ಹೋಗೋದು? ನನಗೆ ಇವಾಗ 50 ವರ್ಷ ಆಗುತ್ತೆ. 50 ವರ್ಷದಿಂದ ನಾವು ಆನಂದಪುರದಲ್ಲೇ ಇರೋದು. ಇವಾಗ ಎಷ್ಟೊಂದು ಡಿಫ್ರೆಂಟ್ ಆಗಿರ್ಬೋದು ಮ್ಯಾಮ್. ಈ ಕಾಲದಲ್ಲಿ ಹೆಂಗಂಗೋ ಬಂದಿದೆ. ಇವಾಗ ಒಂದು ಅಜ್ಜಿನ ಬಿಡಲ್ಲ, ಈ ಕಾಲದಲ್ಲಿ ಒಂದು ಪಾಪುನ ಬಿಡಲ್ಲ, 6 ವರ್ಷ ಇದು ಹುಡುಗಿನೂ ಬಿಡಲ್ಲ. ಅಂಥ ಟೈಮಲ್ಲಿ ನಾವು ಬಂದು ಹಾಕಿದ್ರೆ ನಮ್ಮ ಏರಿಯಲ್ಲಿ ಸಪೋರ್ಟ್ ಇದೆಯಾ ನೋಡಿ? ಯಾರು ಹಿಂಗಾದ್ರೆ ಕರ್ಕೊಂಡು ಹೋಗ್ಬೋದು, ಹಿಂಗಾದ್ರೆ 1 2 3 ಕರ್ಕೊಂಡು ಹೋದ್ರೆ ಯಾರು ಜವಾಬ್ದಾರಿ? ಅದು ಪ್ರಾಬ್ಲಮ್ ಇದೆ, ನೀರದು ಪ್ರಾಬ್ಲಮ್ ಇದೆ. ನಮಗೆ ಮನೆ ಹಾಕ್ಬಿಟ್ರೆ ನಾವು ಮೀಟ್ರ್ ಕಟ್ತೀವಿ. ನೀವು ಹೇಳಿ ಹಂಗೆ ನಾವು ಕೇಳ್ಕೊಂಡು ನಾವು ಕಟ್ಕೊಂಡು ಹೋಯ್ತೀವಿ. ಕಟ್ಟಲಿಲ್ವಾ ಕಟ್ ಮಾಡಿಬಿಡ್ರಿ. ನಾವು ಆಮೇಲೆ ಕಟ್ಟಿದ ತಕ್ಷಣ ನೀವು ಕೊಡಿ. ನೀವು ಅದು ಮಾಡಲ್ಲ, ಇದು ಮಾಡಲ್ಲ. ನೀವು ಆರಾಮಾಗಿ ಬಿಡ್ತೀರಾ, ಸೋಕೇಶಲ್ಲಿ ಕೂತ್ಕೊಳ್ತೀರಾ, ಬೆಡ್ಡಲ್ಲಿ ಕೂತ್ಕೊಳ್ತೀರಾ, ನಿಮ್ಗೆ ಆರಾಮಾಗಿ ಗಾಳಿಗಳೆಲ್ಲ ಬರುತ್ತೆ. ನಾವು ಬಡವರು, ಬಿಸಿಲಲ್ಲಿ ಬಂದ್ರೇ ನೀರು ಸುರಿಸಿದ್ರೇ ಹಾಕೋದು, ಇಲ್ಲಾಂದರೆ ಇಲ್ಲ. ರಾತ್ರಿ 2:15ಗೆ ಎತ್ತಬೇಕು ಮ್ಯಾಮ್. 2:30 3 ಗಂಟೆಗೆ ಎದ್ದು ಇದನ್ನ ಹಾಕ್ಬಿಟ್ಟು 3:15ಗೆ ಬರುತ್ತೆ ನೀರು. 3:15ಗೆ ಬಂದ ತಕ್ಷಣ ನೀರು ಹಿಡಿದ್ಬಿಟ್ಟು 4:45ಗೆ ಮಾರ್ಕೆಟ್ಗೆ ಹೋದರೆ ಹೋಗಬೇಕು, ಮನೆ ಕೆಲಸ ಆದ್ರೆ ಮಾಡಬೇಕು, ಬೇರೆ ಎಲ್ಲಾದರೂ ಕೆಲಸ ತಡ್ಕೊಂಡು ಹೋಗ್ಬಿಟ್ಟು ಒಂದು ದಿನ ಬಿಟ್ಟು ಒಂದು ದಿನ ಬರೋದು. ಸೊ ಗುಣಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಪ್ರತ್ಯಕ್ಷದರ್ಶಿ ಆಗಿದ್ರು. ಸೆಲ್ವಿ ಅವರು ಬಂದಂತಹ ಸಂದರ್ಭದಲ್ಲಿ ಅವರು ಮನೆ ಹತ್ರ ಹೋಗುವಂತಹ ಸಂದರ್ಭದಲ್ಲಿ ಅವರು ಕನೆಕ್ಷನ್ ಅನ್ನ ಕೊಡ್ತಾ ಇದ್ರು ಸೆಲ್ವಿ ಅವರು. ಅವಾಗ ಇದ್ದಕ್ಕಿದ್ದಂಗೆ ಕರೆಂಟ್ ಎಳ್ಕೊಂತು. ಆ ಒಂದು ಮಿನಿ ಟ್ರಾನ್ಸ್ಫಾರ್ಮರ್ ಏನಿದೆ ಅದರ ಮೇಲೆ ಬಿದ್ರು. ಸೊ ಇಲ್ಲಿರುವವರೆಲ್ಲ ಜೋರಾಗಿ ಕಿರ್ಚ್ಕೊಂಡು ಬಂದು ಅವರನ್ನ ಉಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗೆ ಅವರ ಬಾಯಿಂದ ಹೊಗೆ ಬಂದು ರಕ್ತ ಕೂಡ ಸುರಿಲಿಕ್ಕೆ ಶುರುವಾಯಿತು. ಅವರು ಅಂಟ್ಕೊಂಡಿದ್ರು ಲಿಟ್ರಲಿ ಆ ಒಂದು ಮಿನಿ ಟ್ರಾನ್ಸ್ಫಾರ್ಮರ್ಗೆ. ಸೊ ಮರದ ದೊಣ್ಣೆಯನ್ನ ಹಿಡಿದು ಅದನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವರು ಕೇಳ್ತಾ ಇರುವಂತದ್ದು ಇಷ್ಟೇ, ನನಗೆ ಮೊದಲು ಶಾಕ್ ಹೊಡೆದಿತ್ತು, ನಾನು ಇಲ್ಲಿರುವಂತವರಿಗೆ ಎಚ್ಚರಿಸಿ ಹೋಗಿದ್ದೆ, ಆದ್ರೆ ಆ ಸಮಯದಲ್ಲಿ ಸೆಲ್ವಿ ಅವರು ಇರಲಿಲ್ಲ. ಪ್ರಾಬ್ಲಿ ಸೆಲ್ವಿ ಅವರು ಆ ಸಮಯದಲ್ಲಿ ಇದ್ದಿದ್ರೆ ಇಂತಹ ಅನಾಹುತ ಆಗ್ತಾ ಇರಲಿಲ್ಲ. ಸರ್ಕಾರದವರು, ಮುಖ್ಯವಾಗಿ ಶಾಸಕರು ನಮ್ಮ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಈ ಸಮಯದಲ್ಲಿ ಅವರು ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಚಾಮರಾಜಪೇಟೆಯ ಆನಂದಪುರದ ನಿವಾಸಿ ಸೆಲ್ವಿ ಅವರು ನೀರು ಹಿಡಿಬೇಕಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕಿಗೆ ಇವತ್ತು ಬಲಿಯಾಗಿದ್ದಾರೆ. ಏನಾಯ್ತು ಅವರಿಗೆ, ಹೇಗೆ ಕರೆಂಟ್ ಶಾಕ್ ಹೊಡಿತು, ಜೊತೆಗೆ ನೀರನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅವರು ಎಷ್ಟು ಕಷ್ಟ ಪಡ್ತಾ ಇದ್ರು, ಅದೇ ಒಂದು ಪ್ಲೇಸ್ ನಲ್ಲಿ ಇದ್ದೀನಿ, ಅವರು ಸತ್ತಂತಹ ಪ್ಲೇಸ್ ನಲ್ಲಿ ಇದ್ದೀನಿ. ಸೊ ನೀವು ನೋಡ್ಬೋದು, ಇದು ಆನಂದಪುರದಲ್ಲಿರುವಂತಹ ದೊಡ್ಡ ಕಾವೇರಿ ಪೈಪ್ ಲೈನಿಗೆ ಹಾಕೊಂಡಿರುವಂತಹ ಕೆಲವು ನೀರಿನ ಪಾಯಿಂಟ್ಗಳು. ಅಂದ್ರೆ ಇವತ್ತು ಬೆಳಿಗ್ಗೆ ಸುಮಾರು 2 ಗಂಟೆ ಹೊತ್ತಿಗೆ ಸೆಲ್ವಿ ಅವರು ತಮ್ಮ ಮನೆಯಿಂದ ನೀರನ್ನ ತಗೊಳ್ಬೇಕು ಅಂತ ಹೇಳಿ ಪೈಪ್ ಕನೆಕ್ಷನ್ ಅನ್ನ ತಗೊಂಡ್ ಬರ್ತಾರೆ. ಸೊ ಪೈಪ್ ಅನ್ನ ತಗೊಂಡ್ ಬಂದು ಅವರು ಹಾಕುವಂತಹ ಪಾಯಿಂಟ್ ಯಾವ್ದು ಗೊತ್ತಾ, ಈ ಒಂದು ಪಾಯಿಂಟ್ಗೆ ಅವರು ಪೈಪನ್ನು ಹಾಕಿ ಮೋಟರನ್ನು ಕನೆಕ್ಟ್ ಮಾಡಿ ಅದರ ಮೇಲೆ ಕೈ ಇಡ್ತಾರೆ. ಈ ಮಿನಿ ಟ್ರಾನ್ಸ್ಫಾರ್ಮರ್ ಏನಿದೆ ಅದರ ಮೇಲೆ ಕೈ ಇಡುವಂತಹ ಸಂದರ್ಭದಲ್ಲಿ ಅವರಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಸ್ಥಳೀಯರಿದ್ದಾರೆ, ಪ್ರತ್ಯಕ್ಷದರ್ಶಿಯವರು, ಸೆಲ್ವಿ ಅವರು ನೀರು ಹಿಡಿಯುವಂತಹ ಸಂದರ್ಭದಲ್ಲಿ ಇವರು ಕೂಡ ನೀರು ಹಿಡಿತಾ ಇದ್ರು. ಸೊ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಮ್ಯಾಮ್, ನನ್ನ ಹೆಸರು ಗುಣಲಕ್ಷ್ಮಿ. ಇದು ನಮ್ಮ ಬೇರೆ ಆನಂದಪುರ, ಮೈಸೂರು ರೋಡ್ ಆನಂದಪುರ. ಇದು ನಮಗೆ ನೀರಿಗೆ ತುಂಬ ಕಷ್ಟ ಆಗ್ತೈತೆ ಮ್ಯಾಮ್. ನೀರು ಕಷ್ಟ ಆಗುವಾಗ ಇಲ್ಲಿ ಬಂದಿಷ್ಟು ದೂರ ಪೈಪ್ ಹಾಕಬೇಕು, ಕಲೆಕ್ಷನ್ ಅಲ್ಲಿ ಕೊಡಬೇಕು. ಮೈಂದ್ರಲ್ಲಿ ಕಲೆಕ್ಷನ್ ಕೊಟ್ಬಿಟ್ಟು ಎತ್ಕೊಂಡು ಹೊಡೋಣ. ಮೊನ್ನೆ ನೀರು ಫಸ್ಟ್ ನಾನು ಹಾಕುವಾಗ ನಾನು ಹೊಡೆದಿತ್ತು. ನಾನೇನಂದೆ, ಇವತ್ತು ಮೇಡಮ್ ನನಗಾತ ಸೆಕೆಂಡ್ ಆ ಹುಡುಗಿಗೆ ಆಗಿರೋದು, ಫಸ್ಟ್ ನನಗಾಗಿರೋದು. ಹೌದು, ನನಗೆ ಫಸ್ಟ್ ಹೊಡೆದಿರೋ, ನಾನೇ ಫಸ್ಟ್ ಪೈಪ್ ಹಾಕಿದೆ. ಇದ್ರ ಮೇಲೆಲ್ಲ ಪೈಪ್ ಎತ್ಕೊಂಡು ಬಂದ್ಬಿಟ್ಟು ಹಿಂಗೆ ಬಕ್ಕೊಳಕ್ಕೆ ವಯಸ್ಸಾಗುತ್ತಲ್ವ ನಮಗೆ, ಇದ್ಯಾಕಾಗಲ್ಲ ಅಂದ್ಬಿಟ್ಟು ಪೈಪ್ ಹಾಕಿ ಹಿಂಗೆ ಹಿಡಿಯುವಾಗ ಹಂಗೆ ನಮಗೆ ಕರೆಂಟ್ ಹಿಂಗೆ ಎತ್ತಿಬಿಟ್ಟೆ. ಹಿಂಗೆ ಎತ್ತಿದ ತಕ್ಷಣ ನಾನೇನಂದೆ, ಅಲ್ಲಿ ಕರೆಂಟ್ ಹೊಡಿತೈತೆ, ಯಾರು ಹಾಕ್ಬೇಡ ಅಂತ ನಾನು ಹೋಗ್ಬಿಟ್ಟೆ ಮನೆಗೆ. ಈ ಅಮ್ಮ ಬಂದು ನನಗೆ ಗೊತ್ತಿಲ್ಲ, ಹೇಳುವಾಗ ಆ ಅಮ್ಮ ಇರಲಿಲ್ಲ. ಬಂದುಬಿಟ್ಟು ಪೈಪ್ ಹೊಡೆದಿತ್ತು ಒಂದೇ ಸಲ. ನನಗಾದ್ರು ಸ್ವಲ್ಪ ಗಿರ್ರಾಯಿತು. ಆ ಅಮ್ಮನಿಗೆ ಗಿರ್ರಿನ ತಕ್ಷಣಕ್ಕೆ ಮೇಲ್ಗಡೆ ಬಿದ್ದುಬಿಟ್ಟು ಹಂಗೆ ಹಿಡ್ಕೊಳ್ಳಿಲ್ಲ. ಹಿಂಗೆ ಇಟ್ಕೊಂಡೆ ಅಮ್ಮ ಅಂತ ಹಿಂಗೆ ಬಿದ್ದುಬಿಟ್ಟು ಹಿಂಗೆ ಬಿದ್ದುಬಿಟ್ಟು ಇಷ್ಟೇ. ಇದೇ ಟ್ಯಾಲೆಂಟು. ಹಿಂಗೆ ಹಂಗೆ ಬಿದ್ಲು. ನಾನು ಆ ಕಡೆ ಬಿದ್ದಿರಬೇಕು, ಆ ಸೈಡು. ಇವಾಗ 2 ಬಾಡಿ ಬಿದ್ದಿರಬೇಕು. ನಾನು ಸಾಯ್ದಿರ್ಬೇಕು, ಆ ಅಮ್ಮನೂ ಸಾಯ್ಬೇಕು. ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆ ಅಮ್ಮ ಸಿಕ್ಕಾಕೊಂಡಿದ್ದೆ ಸರ್ ಮೇಡಮ್, ನಮ್ಗೆ ಆಗಿರೋದು. ಸೊ ನಿಮಗೆ ಕರೆಂಟ್ ಶಾಕ್ ಹೊಡೆದಾಗ ಅವ್ರು ಅಲ್ಲಿದ್ರ, ಸೆಲ್ವಿ ಅವರು ಅಲ್ಲಿದ್ರು? ಇಲ್ಲ, ನಾನೇ ಫಸ್ಟ್ ಮೋಟ್ರ್ ಹಾಕಿಲ್ಲಲ್ವಾ. ಆ ಅಮ್ಮ ಬಂದರೆ ರೀಸರ್ಸ್ಗೆ ಹೋಗಿದ್ರು. ನನಗೆ ಹೊಡಿವಾಗ ನಾನು ಹೇಳಿಲ್ಲ, ನಾನು ಯಾರೂ ಇಲ್ಲ, ಗಂಡು ಮಕ್ಳಿದ್ರು. ಇಲ್ಲಿ ಕರೆಂಟ್ ಹೊಡಿತೈತಪ್ಪ, ಯಾರು ಹಾಕ್ಬೇಡ್ರಿ, ಸ್ವಲ್ಪ ನೋಡಿ ಹಾಕಿ ಅಂತ ನಾನು ಮನೆಗೆ ಹೋಗ್ಬಿಟ್ಟೆ. ಮನೆಗೂ ಹೋಗ್ಲಿಲ್ಲ, ಅಷ್ಟು ದೂರ ಹೋದೆ. ನಮ್ಮ ಮನೆ ಒಂದೇ ಇದರಲ್ಲಿರೋದು. ಅವಾಗ ಸೆಲ್ವಿ ಅವರು ಇಲ್ಲಿಗೆ ಬಂದು ಸೆಲ್ವಿ ಅವ್ರು ಬಂದು ಮೋಟ್ರ್ ಇಟ್ಬಿಟ್ಟು ಹಾಕುವಾಗ ಇದು ಈ ಕನೆಕ್ಷನ್ ಅಲ್ಲಿಗೆ ಹಾಕ್ಬಿಟ್ಟು ವೈರ್ ಎತ್ಬಿಟ್ಟು ಹಿಂಗೆ ಎಳ್ಕೊಂಡು ಹಿಂಗೆ ಹಾಕಿದ್ದಾರೆ. ಇದು ಹಾಕಿದ ತಕ್ಷಣ ಏನಾಯಿತು, ಗಿರಣಿಗೆ ಹೊಡೆದ್ಬಿಟ್ಟಿದೆ. ಹೊಡೆದ ತಕ್ಷಣ ಕೆಳಗಡೆ ಬಿದ್ದ ತಕ್ಷಣ ಇದೇ ಆಕ್ಟಿಂಗ್ ಇದ್ದಿದ್ದು ಅವ್ರ ಸೀನು. ನನಗೆ ಅದೇ ಹೇಳಿಲ್ವ ಮೇಡಮ್, ಇವಾಗ ನಾನು ಸತ್ತಿರಬೇಕು. ಇವಾಗ ನಮ್ಮ 3 ಮಕ್ಕಳಿಗೆ ಯಾರು ಜವಾಬ್ದಾರಿ, ನಮ್ಮ ಮೊಮ್ಮಕ್ಕಳಿಗೆ ಯಾರು ಜವಾಬ್ದಾರಿ, ನಮ್ಮ ಗಂಡನಿಗೆ ಯಾರು ಜವಾಬ್ದಾರಿ? ನೀರು ಹಿಂಗಿದ್ರೆ ನಾವು ಸಾಯ್ಕೊಂಡು 50 ವರ್ಷದಿಂದ ಹಿಂಗೆ ಇದ್ದರೆ ನಾವು ಹೆಂಗೆ ಮೇಡಮ್ ಮುಂದಕ್ಕೆ ಹೋಗೋದು? ನನಗೆ ಇವಾಗ 50 ವರ್ಷ ಆಗುತ್ತೆ. 50 ವರ್ಷದಿಂದ ನಾವು ಆನಂದಪುರದಲ್ಲೇ ಇರೋದು. ಇವಾಗ ಎಷ್ಟೊಂದು ಡಿಫ್ರೆಂಟ್ ಆಗಿರ್ಬೋದು ಮ್ಯಾಮ್. ಈ ಕಾಲದಲ್ಲಿ ಹೆಂಗಂಗೋ ಬಂದಿದೆ. ಇವಾಗ ಒಂದು ಅಜ್ಜಿನ ಬಿಡಲ್ಲ, ಈ ಕಾಲದಲ್ಲಿ ಒಂದು ಪಾಪುನ ಬಿಡಲ್ಲ. 6 ವರ್ಷ ಇದು ಹುಡುಗಿನೂ ಬಿಡಲ್ಲ. ಅಂಥ ಟೈಮಲ್ಲಿ ನಾವು ಬಂದು ಹಾಕಿದ್ರೆ ನಮ್ಮ ಏರಿಯಲ್ಲಿ ಸಪೋರ್ಟ್ ಇದೆಯಾ ನೋಡಿ? ಯಾರು ಹಿಂಗಾದ್ರೆ ಕರ್ಕೊಂಡು ಹೋಗ್ಬೋದು, ಹಿಂಗಾದ್ರೆ 1 2 3 ಕರ್ಕೊಂಡು ಹೋದ್ರೆ ಯಾರು ಜವಾಬ್ದಾರಿ? ಅದು ಪ್ರಾಬ್ಲಮ್ ಇದೆ, ನೀರದು ಪ್ರಾಬ್ಲಮ್ ಇದೆ ನಮಗೆ. ಮನೆ ಹಾಕ್ಬಿಟ್ರೆ ನಾವು ಮೀಟ್ರ್ ಕಟ್ತೀವಿ. ನೀವು ಹೇಳಿ ಹಂಗೆ ನಾವು ಕೇಳ್ಕೊಂಡು ನಾವು ಕಟ್ಕೊಂಡು ಹೋಯ್ತೀವಿ. ಕಟ್ಟಲಿಲ್ವಾ ಕಟ್ ಮಾಡಿಬಿಡ್ರಿ. ನಾವು ಆಮೇಲೆ ಕಟ್ಟಿದ ತಕ್ಷಣ ನೀವು ಕೊಡಿ. ನೀವು ಅದು ಮಾಡಲ್ಲ, ಇದು ಮಾಡಲ್ಲ. ನೀವು ಆರಾಮಾಗಿ ಬಿಡ್ತೀರಾ, ಸೋಕೇಶಲ್ಲಿ ಕೂತ್ಕೊಳ್ತೀರಾ, ಬೆಡ್ಡಲ್ಲಿ ಕೂತ್ಕೊಳ್ತೀರಾ, ನಿಮ್ಗೆ ಆರಾಮಾಗಿ ಗಾಳಿಗಳೆಲ್ಲ ಬರುತ್ತೆ. ನಾವು ಬಡವರು, ಬಿಸಿಲಲ್ಲಿ ಬಂದ್ರೇ ನೀರು ಸುರಿಸಿದ್ರೇ ಹಾಕೋದು, ಇಲ್ಲಾಂದರೆ ಇಲ್ಲ. ರಾತ್ರಿ 2:15ಗೆ ಎತ್ತಬೇಕು ಮ್ಯಾಮ್. 2:30 3 ಗಂಟೆಗೆ ಎದ್ದು ಇದನ್ನ ಹಾಕ್ಬಿಟ್ಟು 3:30ಗೆ ಬರುತ್ತೆ ನೀರು. 3:30ಗೆ ಬಂದ ತಕ್ಷಣ ನೀರು ಹಿಡಿದ್ಬಿಟ್ಟು 4:45ಗೆ ಮಾರ್ಕೆಟ್ಗೆ ಹೋದರೆ ಹೋಗಬೇಕು, ಮನೆ ಕೆಲಸ ಆದರೆ ಮಾಡಬೇಕು, ಬೇರೆ ಎಲ್ಲಾದರೂ ಕೆಲಸ ತಡ್ಕೊಂಡು ಹೋಗ್ಬಿಟ್ಟು ಒಂದು ದಿನ ಬಿಟ್ಟು ಒಂದು ದಿನ ಬರೋದು. ಸೊ ಗುಣಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಪ್ರತ್ಯಕ್ಷದರ್ಶಿಯಾಗಿದ್ರು. ಸೆಲ್ವಿ ಅವರು ಬಂದಂತಹ ಸಂದರ್ಭದಲ್ಲಿ ಅವರು ಮನೆ ಹತ್ರ ಹೋಗುವಂತಹ ಸಂದರ್ಭದಲ್ಲಿ ಅವರು ಕನೆಕ್ಷನ್ ಅನ್ನ ಕೊಡ್ತಾ ಇದ್ರು ಸೆಲ್ವಿ ಅವರು. ಅವಾಗ ಇದ್ದಕ್ಕಿದ್ದಂಗೆ ಕರೆಂಟ್ ಎಳ್ಕೊಂತು. ಆ ಒಂದು ಮಿನಿ ಟ್ರಾನ್ಸ್ಫಾರ್ಮರ್ ಏನಿದೆ ಅದರ ಮೇಲೆ ಬಿದ್ರು. ಸೊ ಇಲ್ಲಿರುವವರೆಲ್ಲ ಜೋರಾಗಿ ಕಿರ್ಚ್ಕೊಂಡು ಬಂದು ಅವರನ್ನ ಉಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗೆ ಅವರ ಬಾಯಿಂದ ಹೊಗೆ ಬಂದು ರಕ್ತ ಕೂಡ ಸುರಿಲಿಕ್ಕೆ ಶುರುವಾಯಿತು. ಅವರು ಅಂಟ್ಕೊಂಡಿದ್ರು ಲಿಟ್ರಲಿ ಆ ಒಂದು ಮಿನಿ ಟ್ರಾನ್ಸ್ಫಾರ್ಮರ್ಗೆ. ಸೊ ಮರದ ದೊಣ್ಣೆಯನ್ನ ಹಿಡಿದು ಅದನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವರು ಕೇಳ್ತಾ ಇರುವಂತದ್ದು ಇಷ್ಟೇ, ನನಗೆ ಮೊದಲು ಶಾಕ್ ಹೊಡೆದಿತ್ತು, ನಾನು ಇಲ್ಲಿರುವಂತವರಿಗೆ ಎಚ್ಚರಿಸಿ ಹೋಗಿದ್ದೆ, ಆದ್ರೆ ಆ ಸಮಯದಲ್ಲಿ ಸೆಲ್ವಿ ಅವರು ಇರಲಿಲ್ಲ. ಪ್ರಾಬ್ಲಿ ಸೆಲ್ವಿ ಅವರು ಆ ಸಮಯದಲ್ಲಿ ಇದ್ದಿದ್ರೆ ಇಂತಹ ಅನಾಹುತ ಆಗ್ತಾ ಇರಲಿಲ್ಲ. ಸರ್ಕಾರದವರು, ಮುಖ್ಯವಾಗಿ ಶಾಸಕರು ನಮ್ಮ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಈ ಸಮಯದಲ್ಲಿ ಅವರು ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.